ಗೌರಿಬಿದನೂರು ತಾಲೂಕಿನ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಕೆಎಚ್ ಪುಟ್ಟಸ್ವಾಮಿಗೌಡರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಪೊಲೀಸ್ ಪಥಸಂಚಲನ, ಹೋಮ್ ಗಾರ್ಡ್, ಎನ್ಸಿಸಿ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ಪಥಸಂಚಲನವನ್ನು ಮಾಡಲಾಯಿತು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವು ಸಾಧಕರುಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಹಾಗೆಯೇ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸುರೇಶ್ ಬಾಬುರವರಿಗೆ ಸನ್ಮಾನ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಆದರ್ಶ ಶಾಲೆಯ ಶಿಕ್ಷಕಿಯರಾದ ಲಲಿತಾ ಎಚ್ ಮತ್ತು ಸವಿತಾ ಕೆ ರವರಿಗೆ ಉತ್ತಮ ಶಿಕ್ಷಕರು ಎಂದು ಸನ್ಮಾನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಶ್ರೀ ಅರವಿಂದ್ ರವರು, ನಗರಸಭೆ ಆಯುಕ್ತರಾದ ರಮೇಶ್ ರವರು, ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಹೊನ್ನಯ್ಯರವರು, ಆರಕ್ಷಕ ವೃತ್ತ ನಿರೀಕ್ಷಕರಾದ ಅಂಜನ್ ಕುಮಾರ್ ರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಗಂಗಾರೆಡ್ಡಿಯವರು, ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ವೆಂಕಟರಾಮರೆಡ್ಡಿಯವರು, ಇನ್ನು ಮುಂತಾದ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ತ್ರಿಕಾಲವಾಣಿ ಟಿವಿ 12 ನ್ಯೂಸ್ ವರದಿ ಸುಪ್ರಿಯಾ. ನವೀನ್ ಅವರೇ, ಹಾಗೆಯೇ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಹೊನ್ನಯ್ಯನವರೇ, ಹಾಗೆಯೇ ನಗರಸಭೆ ಆಯುಕ್ತರಾದಂಥ ಶ್ರೀಯುತ ರಮೇಶ್ ಅವರೇ, ತಾಲೂಕಿನ ಆರಕ್ಷಕ ವೃತ್ತ ನಿರೀಕ್ಷಕರಾದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಗಂಗರೆಡ್ಡಿ ಅವರೇ, ಹಾಗೆಯೇ ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ಹಾಗೆಯೇ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂಥ ವೆಂಕಟರಾಮರೆಡ್ಡಿ ಅವರೇ, ಹಾಗೆಯೇ ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರಾದಂಥ ಪ್ರಭಾಕರ್ ರೆಡ್ಡಿ ಅವರೇ, PNB ಬ್ಯಾಂಕ್ ಅಧ್ಯಕ್ಷರಾದಂಥ ವಿಜಯರಾಘವ್ ಅವರೇ, ಹಾಗೆ ನಮ್ಮ ತಾಲೂಕಿನ ಮುಖಂಡರಾದಂಥ ಅಬ್ದುಲ್ ಅವರೇ, ನಾರಾಯಣ ಸ್ವಾಮಿ ಅವರೇ, ಆಲಾರೆಡ್ಡಿ ಅವರೇ, ಸುಬ್ರಾಜ್ ಅವರೇ, ರಂಗರಾಜ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಗೌರಿಬಿದನೂರಿನ ಎಲ್ಲ ನಾಗರಿಕ ಬಂಧುಗಳೇ, ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರೇ, ಶಿಕ್ಷಕರೇ, ಮುಖ್ಯ ಶಿಕ್ಷಕರೇ, ಮಾಧ್ಯಮ ಮಿತ್ರರೇ, ಇವತ್ತಿನ ದಿನ ದೇಶಾದ್ಯಂತ 77ನೇ ವರ್ಷದ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮೊದಲನೇದಾಗಿ ಎಲ್ಲರಿಗೂ ಕೂಡ 77ನೇ ವರ್ಷದ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ದೇಶದಲ್ಲಿ ಅನೇಕ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ. ಒಬ್ಬೊಬ್ಬರು ಧರ್ಮದವರು ಒಂದೊಂದು ಸಮುದಾಯ ಒಂದೊಂದು ಉತ್ಸವ, ಹಬ್ಬ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಡೀ ದೇಶ ಎಲ್ಲ ಒಗ್ಗಟ್ಟಾಗಿ ಒಂದು ಹಬ್ಬದ ರೀತಿಯಲ್ಲಿ 2 ಉತ್ಸವಗಳನ್ನು ನಾವು ಆಚರಣೆ ಮಾಡ್ತೀವಿ. ಒಂದು ಸ್ವತಂತ್ರದ ದಿನಾಚರಣೆಯ ಉತ್ಸವ, ಇನ್ನೊಂದು ಗಣರಾಜ್ಯೋತ್ಸವದ ಉತ್ಸವ. 2 ಉತ್ಸವಗಳನ್ನು ನಾವು ನಮ್ಮದೇ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ನಮ್ಮದೇ ರಾಷ್ಟ್ರೀಯ ಹಬ್ಬವಾಗಿ ಎಲ್ಲ ಸಮುದಾಯಗಳು ಕೂಡ, ಎಲ್ಲ ಧರ್ಮ, ಜಾತಿ, ಬುಡಕಟ್ಟು ಪ್ರತಿಯೊಬ್ಬರು ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡುವಂಥ 2 ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳು ಅಂದರೆ ಈ ಹಬ್ಬಗಳು ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ದಿನಾಚರಣೆ. ನಮಗೇನು ಸ್ವತಂತ್ರ ಬಂತು 1947 ಆಗಸ್ಟ್ 15ರಲ್ಲಿ ಸ್ವತಂತ್ರ ಏನೋ ಬಂತು. ಆದರೆ ಸ್ವತಂತ್ರ ಬಂದ ತಕ್ಷಣ ಬ್ರಿಟಿಷರು ಹೇಳ್ತಾ ಇದ್ರು, ಸ್ವತಂತ್ರ ದೇಶ ಕೊಟ್ಟುಬಿಡ್ತೀವಿ, ಇಲ್ಲಿರೋರೆಲ್ಲ ಅನಕ್ಷರಸ್ಥರೇ ಜಾಸ್ತಿ, ವಿದ್ಯಾವಂತರೇ ಇಲ್ಲ, ಎಲ್ಲ ಒಂದು 10-20% ಇರ್ಬೋದು,
50% ಅನಕ್ಷರಿಸ್ತಿದ್ದಾರೆ. ಅದು ಅಲ್ಲದೆ ನಮ್ಮ ಇಂಡಿಯಾ ದೇಶ ಅಂದರೆ ಆವಾಡಿಗರ ದೇಶ ಇದ್ದಂಗೆ ಅಂತ ಆಯ್ಕೊಳ್ತಾ ಇದ್ರು. ಇಂಥ ದೇಶಕ್ಕೆ ನಾವು ಸ್ವತಂತ್ರವನ್ನು ತಂದುಕೊಟ್ಟಿದ್ದೀವಿ. ಆದರೆ ಇವರು ಹೆಂಗೆ ಆಡಳಿತವನ್ನು ನಡೆಸ್ತಾರೆ ಅನ್ನೋ ಒಂದು ಅನುಮಾನ ಪ್ರಪಂಚದ ಅನೇಕ ರಾಷ್ಟ್ರಗಳಿಗಿತ್ತು. ಯಾಕೆಂದರೆ ನಮ್ಮ ದೇಶ ಅನೇಕ ಬುಡಕಟ್ಟುಗಳು, ಅನೇಕ ಭಾಷೆಗಳು, ಅನೇಕ ಜಾತಿಗಳು, ಅನೇಕ ಧರ್ಮಗಳಿಂದ ಕೂಡಿದಂಥ ದೇಶ ಆಗಿತ್ತು, ವೈವಿಧ್ಯಮಯ ದೇಶ. ಅದನ್ನೆಲ್ಲವನ್ನು ಕೂಡ ಒಟ್ಟಾಗಿ ಸೇರಿಸಿ ಆಡಳಿತ ನಡೆಸೋದು ಅಂತಂದರೆ ಅದು ಕಬ್ಬಿಣದ ಕಡಲೆ ಇದ್ದಂಗೆ. ಅದಕ್ಕೋಸ್ಕರ ಸ್ವತಂತ್ರ ಬಂದಾದ ಮೇಲೆ ನಮ್ಮ ದೇಶದ ಹಿರಿಯ ನಾಯಕರು, ಮುಖಂಡರೆಲ್ಲ ಸೇರಿ ನಮ್ಮ ದೇಶಕ್ಕೆ ಬೇಕಾಗಿರುವಂಥ ನೀತಿ ನಿರೂಪಣೆ ಮತ್ತು ಕಾನೂನು ಎಲ್ಲವನ್ನೂ ಕೂಡ ಒಳಗೊಂಡಂತೆ ಆಡಳಿತ ನಡೆಸಕ್ಕೆ ಸೂಕ್ತವಾದಂಥ ಒಂದು ಗ್ರಂಥ ಬೇಕಾಗಿತ್ತು. ಅದಕ್ಕೋಸ್ಕರ ಸಂವಿಧಾನವನ್ನು ರಚನೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಈ ದೇಶಕ್ಕೆ ಬೇಕಾದಂಥ, ಈ ದೇಶಕ್ಕೆ ಒಗ್ಗುವಂಥ, ಈ ದೇಶದಲ್ಲಿರ್ತಕ್ಕಂಥ ವಿಭಿನ್ನ ಸಂಸ್ಕೃತಿಗೆ ಹೋಗುವಂಥ ಒಂದು ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಅವರನ್ನ ಮುಂದಾಳತ್ವವನ್ನು ಕೊಡಲಾಯಿತು. ಆ ಮುಂದಾಳತ್ವವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರವರು ಮಹಾನ್ ಪಂಡಿತರು, ಮಹಾನ್ ವಿದ್ವಾಂಸರು, ಇಡೀ ಪ್ರಪಂಚದ ಸಂವಿಧಾನಗಳನ್ನು ಎಲ್ಲ ಓದಿ, ಎಲ್ಲ ಧರ್ಮ ಗ್ರಂಥಗಳನ್ನು ಓದಿ ಕರಗತ ಮಾಡಿಕೊಂಡಂಥ ವ್ಯಕ್ತಿತ್ವ ಅವರದು. ಅಂಥವರ ಒಂದು ನೇತೃತ್ವದಲ್ಲಿ ಸಂವಿಧಾನವನ್ನು ರಚನೆ ಮಾಡಲಾಯಿತು. ಆ ಸಂವಿಧಾನ ಎಷ್ಟು ಹೆಸರು ಪಡೆಯಿತು ಅಂದರೆ ದೇಶದಲ್ಲೇ ಕೂಡ ಅಲ್ಲ, ಇಡೀ ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಅಂತ ಹೆಸರು ಪಡೆಯಿತು. ಅಂಥ ಸಂವಿಧಾನವನ್ನು ರಚನೆ ಮಾಡಿ ಅಂಗೀಕಾರ ಮಾಡಿ ಜಾರಿಗೆ ಬಂದಿದ್ದು ಯಾವತ್ತಪ್ಪ ಅಂದರೆ 1956 ಜನವರಿ 26ನೇ ತಾರೀಕು ಈ ದಿನ. ಅದಕ್ಕೋಸ್ಕರನೇ ಈ ಇವತ್ತು ಸಂವಿಧಾನ ರಚನೆಯಾದ ದಿನ ಅಂದ್ಬಿಟ್ಟು ಇಡೀ ದೇಶದಾದ್ಯಂತ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಯಾಕೆ ಇಷ್ಟು ಮಹತ್ವ ಅಂತಂದರೆ ಈ ಸಂವಿಧಾನದ ಆಚರಣೆಯಲ್ಲಿ ಯಾಕೆ ಮಹತ್ವ ಅಂದರೆ ನಿಮಗೆಲ್ಲ ಗೊತ್ತಿದೆ. ಒಂದು ಶರೀರ ಅಂದರೆ ಶರೀರ ಆರೋಗ್ಯವಾಗಿರಬೇಕು ಅಂದರೆ ಏನು ಮುಖ್ಯ? ಹೃದಯ ಮುಖ್ಯ. ಹೃದಯದಿಂದ ಎಲ್ಲ ಭಾಗಕ್ಕೂ ರಕ್ತ ಸಂಚಾರ ಆದರೆ ಶರೀರದ ಎಲ್ಲ ಭಾಗಗಳು ಕೂಡ ಆರೋಗ್ಯಕರವಾಗ್ತದೆ, ಮನುಷ್ಯನ ಆರೋಗ್ಯಕರವಾಗಿರ್ತಾನೆ. ಅದೇ ರೀತಿ ಒಂದು ದೇಶ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಆಡಳಿತ ನಡೆಸಬೇಕಾದ್ರೆ, ಕ್ರಮಬದ್ಧವಾಗಿರಬೇಕಾದ್ರೆ, ಸುವ್ಯವಸ್ಥೆಯಿಂದ ಶಾಂತಿಯಿಂದ ಇಡೀ ವ್ಯವಸ್ಥೆ ಅಚ್ಚುಕಟ್ಟಾಗಿ ಇರಬೇಕಾದ್ರೆ ಆಡಳಿತ, ಆ ದೇಶದ ಒಂದು ಸಂವಿಧಾನ ಮುಖ್ಯ. ಅಂಥ ಸಂವಿಧಾನವನ್ನು ಅಚ್ಚುಕಟ್ಟಾಗಿ ಇವತ್ತು ರಚನೆ ಮಾಡಿ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒದಗಿಸಿದ್ದಾರೆ. ಅದರಿಂದ ಆ ಸಂವಿಧಾನನೂ ಕೂಡ ಅಷ್ಟೇ ಮುಖ್ಯ ಒಂದು ದೇಶಕ್ಕೆ. ಈ ಒಂದು ಶ್ರೇಷ್ಠವಾದ ಸಂವಿಧಾನ ಇರೋದ್ರಿಂದಲೇ ನಾವೆಲ್ಲರೂ ಕೂಡ ಇಷ್ಟು ಇವತ್ತಿನ ದಿನ ನಾವೆಲ್ಲ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ. ಸ್ವತಂತ್ರ ಬಂದಾಗ ಅನೇಕರಿಗೆ ಜಿಜ್ಞಾಸೆ ಇತ್ತು, ಯಾವ ಥರ ಆಡಳಿತ ನಡೆಸಬೇಕು ನಮ್ಮ ಭಾರತಕ್ಕೆ ಅಂತ. ನೀವೆಲ್ಲ ನೋಡಿದಿರಿ ಪ್ರಪಂಚದಲ್ಲಿ ಕೆಲವೊಂದು ದೇಶಗಳಲ್ಲಿ ರಾಜಮನೆತನಗಳು ಈಗಲೂ ಇದೆ, ಕಿಂಗ್ಸ್. ಅರಬ್ ಕಂಟ್ರಿಗಳೆಲ್ಲ ಹೋದರೆ ರಾಜನೇ ಅಲ್ಲಿ ಸರ್ವಾಧಿಕಾರಿ, ನಿರಂಕುಶ ಪ್ರಭುತ್ವ. ಕೆಲವು ಕಡೆ ಹೋದರೆ ಧಾರ್ಮಿಕ ನಾಯಕರೇ ಆಡಳಿತ ನಡೆಸ್ತಾರೆ ದೇಶವನ್ನು. ಕೆಲವು ಕಡೆ ಕಮ್ಯುನಿಸ್ಟ್ ಕಂಟ್ರಿ ಇದೆ, ಕೆಲವು ಕಡೆ ಪ್ರಜಾಪ್ರಭುತ್ವದ ಕಂಟ್ರಿ ಇದೆ. ಅದರಲ್ಲಿ ನಾವು ಆರಿಸ್ಕೊಂಡಿದ್ದು ಯಾವುದಪ್ಪ ಅಂತಂದರೆ ನಮ್ಮ ದೇಶಕ್ಕೆ ಸೂಕ್ತವಾದಂಥದ್ದು ವ್ಯವಸ್ಥೆ ಯಾವುದಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಜನರಿಗೋಸ್ಕರ ಜನರಿಂದಲೇ ಆರಿಸಲ್ಪಟ್ಟಂಥ ಪ್ರಜಾಪ್ರಭುತ್ವ. ಜನರೇ ಇಲ್ಲಿ ಪ್ರಭುಗಳು. ಅವ್ರು ಯಾರನ್ನು ಬೇಕಾದ್ರೂ ಆರಿಸ್ಬೋದು, ಯಾರನ್ನು ಬೇಕಾದ್ರೂ ಸಿಂಹಾಸನ ಕೂರಿಸ್ಬೋದು, ಯಾರನ್ನು ಬೇಕಾದ್ರೂ 5 ವರ್ಷದೊಳಗೆ ಸಿಂಹಾಸನದ ಕೆಳಗಡೆ ಇಳಿಸ್ಬೋದು, ಸರಿ ಇಲ್ಲ ಅಂತಂದರೆ. ಅಂಥ ಒಂದು ಪ್ರಭುತ್ವ ಇರುವಂಥ, ಜನರಿಗೆ ಪ್ರಭುತ್ವವನ್ನು ಪರಮಾಧಿಕಾರವನ್ನು ಕೊಟ್ಟಂಥ ಸಂವಿಧಾನವನ್ನು ಒಳಗೊಂಡಂಥ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನ. ಅಂಥ ಒಂದು ಶ್ರೇಷ್ಠ ಸಮುದಾಯದಲ್ಲಿ ಎಲ್ಲ ದೇಶದ ಆಡಳಿತ ಹೆಂಗಿರಬೇಕು, ಜನರಿಂದ ಹೇಗೆ ಆಯ್ಕೆಯಾಗಿ ಆಡಳಿತವನ್ನು ನಾಯಕರು ನಡೆಸಬೇಕು, ನ್ಯಾಯಾಂಗ ವ್ಯವಸ್ಥೆ ಹೆಂಗಿರಬೇಕು, ಶಾಸಕಾಂಗದ ವ್ಯವಸ್ಥೆ ಹೆಂಗಿರಬೇಕು ಅನ್ನೋದನ್ನು ಕೂಲಂಕುಷವಾಗಿ ಸಂವಿಧಾನದಲ್ಲಿ ಅಳವಡಿಸಿ ಸಂವಿಧಾನದ ಪ್ರಕಾರವಾಗಿಯೇ ದೇಶದಲ್ಲಿ ಆಡಳಿತ ನಡೆಯಬೇಕು ಅನ್ನೋ ಒಂದು ಸೂತ್ರವನ್ನು ಇಟ್ಟಿರೋದ್ರಲ್ಲೇ ಇವತ್ತು ಇಡೀ ದೇಶ
ವಿಭಿನ್ನವಾಗಿದ್ದರೂ ಕೂಡ, ಎಷ್ಟೇ ಧರ್ಮಗಳಿದ್ರೂ ಕೂಡ, ಎಷ್ಟೇ ಭಾಷೆ ಇದ್ರೂ ಕೂಡ, ಎಷ್ಟೇ ಬುಡಕಟ್ಟಿದ್ರೂ ಕೂಡ ಆ ಸಂವಿಧಾನದ ಅಡಿಯಲ್ಲಿ ನಾವು ನೆಮ್ಮದಿಯಿಂದ ಒಂದು ಒಂದು ವ್ಯವಸ್ಥಿತವಾಗಿ ನಾವು ಆಡಳಿತವನ್ನು ನಡೆಸಿಕೊಂಡು ಆ ಪ್ರಜೆಗಳು ಎಲ್ಲ ಸೌಖ್ಯವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಇಂಥ ಒಂದು ಸಂವಿಧಾನವನ್ನು ನೀಡಿದಂಥ ಎಲ್ಲ ಹಿರಿಯರಿಗೆ, ಎಲ್ಲ ನಮ್ಮ ಹಿರಿಯ ಮುಖಂಡರುಗಳಿಗೆ, ಯಾರು ದೇಶವನ್ನು ಆ ಕಾಲದಲ್ಲಿ ಸ್ವತಂತ್ರ ತಂದುಕೊಟ್ರು ಅವರಿಗೆ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಸಂವಿಧಾನವನ್ನು ಬರ್ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಈ ಸಂವಿಧಾನ ಅಡಿಯಲ್ಲಿ ಇಷ್ಟು ವರ್ಷಗಳ ಕಾಲ ಭಾರತ ದೇಶ ಸಮಗ್ರ ಅಭಿವೃದ್ಧಿಯನ್ನು ಕಟ್ಟಿಕೊಂಡು ಬಂದಿದೆ. ಒಂದು ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಅದರ ಆಡಳಿತದ ಮುಖ್ಯ ವ್ಯವಸ್ಥೆ ಚೆನ್ನಾಗಿರಬೇಕು. ಈ ಸಂವಿಧಾನ ಶ್ರೇಷ್ಠ ಸಂವಿಧಾನ ಇರೋದ್ರಿಂದಲೇ ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಗಲಾಟೆ, ಒಂದು ಆಡಳಿತ ವ್ಯವಸ್ಥೆ ದೋಷ ಇಲ್ಲದೆ ಸಮಗ್ರವಾದಂಥ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ನಮ್ಮ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಸಾಧಿಸಿಕೊಂಡು ಬರ್ತಾ ಇದೆ. ಹಾಗೇನೂ ಕೂಡ ನಮ್ಮ ಗೌರಿಬಿದನೂರಲ್ಲೂ ಕೂಡ ನೀವೆಲ್ಲ ಎಲೆಕ್ಷನ್ನಲ್ಲಿ ನಾನು ಗೆಲ್ಲಿಸಿಕೊಟ್ಟ ನಂತರ ನಮ್ಮ ಗೌರಿಬಿದನೂರಿಗೆ ಏನು ಬೇಕಾಗಿದೆ, ಸಮಗ್ರವಾದಂಥ ಅಭಿವೃದ್ಧಿಗೆ ಏನೇನು ಬೇಕಾಗಿದೆ, ಆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಸಂವಿಧಾನದ ನಿರ್ದೇಶನದಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಂತೆ ಏನು ನಮಗೆ ಅಧಿಕಾರವನ್ನು ಕೊಟ್ಟಿದೆ ಅದನ್ನು ಸುಸೂತ್ರವಾಗಿ ಸಮರ್ಪಕವಾಗಿ ಜನಗಳಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ. ಜನಗಳಿಗೆ ಬೇಕಾಗಿದೆ ಏನು, ಒಳ್ಳೆಯ ರಸ್ತೆಗಳು ಬೇಕಾಗಿದೆ, ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಬೇಕಾಗಿದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕಟ್ಟಡಗಳು ಬೇಕಾಗಿದೆ. ಹಾಗೆಯೇ ಇದರಲ್ಲಿ ನೀರಾವರಿ ವ್ಯವಸ್ಥೆ ಕೂಡ ಬೇಕಾಗಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಬೇಕಾಗಿದೆ. ಇಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡೋದ್ರ ಮೂಲಕ ನಮ್ಮ ತಾಲೂಕಿನ ಸಮಗ್ರವಾದಂಥ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮುಂದೂ ಕೂಡ ಜನಗಳಿಗೆ ರೈತರಿಗೆ ನಿವೇಶನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಎಲ್ಲಿ ಲ್ಯಾಂಡ್ ಸೂಕ್ತವಾಗಿ ಸಿಗ್ತದೆ ಆ ಲ್ಯಾಂಡನ್ನು ಅವರಿಗೆ ಕೊಟ್ಟು ಸುಮಾರು 165 ಎಕರೆ ಜಾಗವನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ನಿವೇಶನ ಕೊಡಿಸೋದಕ್ಕೋಸ್ಕರ ಸುಮಾರು 4250 ಸೈಟ್ಗಳನ್ನು ಹಂಚಕ್ಕೋಸ್ಕರ ಈಗಾಗಲೇ ಜಿಲ್ಲಾಧಿಕಾರಿಯಿಂದ ಅನುಮೋದನೆಯನ್ನು ಪಡೆದು ಒಂದು ಸೈಟ್ಗಳ ಹಂಚುವ ವ್ಯವಸ್ಥೆಯನ್ನು ಕೂಡ 4250 ಸೈಟ್ಗಳ ಹಂಚುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಗರ ಭಾಗದಲ್ಲೂ ಕೂಡ ಸುಮಾರು 45 ಎಕರೆ ಜಾಗವನ್ನು ಗುರುತಿಸಿ ಸುಮಾರು 1200 ಸೈಟ್ಗಳನ್ನು ನಗರ ಭಾಗದ ನಾಗರಿಕರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇನ್ನು ಕೆಲವರು 3-4 ತಿಂಗಳ ಅವಧಿನಲ್ಲೇ ಸೈಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಏನೇನು ತಾಲೂಕಿನಲ್ಲಿ ಕುಂದು ಕೊರತೆ ಇದೆ ಅದನ್ನೆಲ್ಲ ಗುರುತಿಸಿ ಮುಂದಿನ ದಿನಗಳಲ್ಲಿ ಜನಗಳ ಒಂದು ಅನುಕೂಲಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ್ತೀನಿ. ನಿಮ್ಮ ಸಹಾಯ ಸಹಕಾರಗಳು ಯಾವತ್ತೂ ಕೂಡ ನಮ್ಮ ಮೇಲೆ ಇರಲಿ ಅಂತ ಗೌರಿಬಿದನೂರಿನ ಜನತೆಯನ್ನು ಕೇಳಿಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ದೇಶಭಕ್ತಿಯನ್ನು ಅಭಿವ್ಯಕ್ತಿಪಡಿಸೋಕ್ಕೋಸ್ಕರ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೆಯೇ ಉತ್ತಮವಾಗಿ ಪಥಸಂಚಲನ ನಡೆಸಿ ಈ ಒಂದು ಸಮಾರಂಭಕ್ಕೆ ಒಂದು ಕಡೆಯನ್ನು ತಂದುಕೊಟ್ಟಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ, ಅದಕ್ಕೆ ಪೂರಕವಾದಂಥ ಶಕ್ತಿ ತುಂಬಿದಂಥ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಎಲ್ಲರೂ ಕೂಡ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇದೀಗ SSCA ಪ್ರೌಢಶಾಲಾ ಮಕ್ಕಳಿಂದ ಒಂದು ಕಾರ್ಯಕ್ರಮ, ದಯಮಾಡಿ ಬೇಗ ಸಿದ್ಧತೆ ಮಾಡಿಕೊಳ್ಳೋದು.
Yes, General Secretary.